ಮನೆ ಊಟ ಬೇಕು ಅಂತ ಕನವರಿಸ್ತಾ ಇರೋ ದರ್ಶನ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದು ಇವತ್ತಿನ ಅರ್ಜಿ ವಿಚಾರಣೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೈಕೋರ್ಟ್ನಲ್ಲಿ ಮನೆಯೂಟಕ್ಕೆ ಸಿಗುತ್ತಾ ಚಾನ್ಸ್? ಅರ್ಜಿ ವಜಾಗೊಳಿಸಿ ಜೈಲೂಟವೇ ಫಿಕ್ಸ್ ಆಗುತ್ತಾ? ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ದರ್ಶನ್ ಸೊರಗ ಹೋಗಿದ್ದಾರೆ, ತೂಕ ಕಡಿಮೆಯಾಗಿದ್ದಾರೆ. ಅಯ್ಯೋ ಅವರನ್ನ ನೋಡೋಕಾಗ್ತಿಲ್ಲ ಅಂತ ಕೇಳಿದ್ದಾಯ್ತು. ಈ ವಿಚಾರ ಗೊತ್ತಾಗಿದ್ದೆ ತಡ ದರ್ಶನ್ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾವಾಯಿತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ದರ್ಶನ್ ಅರ್ಜಿ ವಜಾಗೊಂಡ ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲಿ ಹೇಗಾದ್ರೂ ಮಾಡಿ ಮನೆಯೂಟಕ್ಕೆ ಗ್ರೀನ್ ಸಿಗ್ನಲ್ ಪಡಿಬೇಕೆಂದು ದರ್ಶನ್ ಭಾರಿ ಕಸರತ್ತನ್ನ ನಡೆಸಿದ್ದಾರೆ. ಈ ಅರ್ಜಿ ವಿಚಾರಣೆ ಇಂದು ನಡೆಯಲಿದ್ದು ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಮನೆಯೂಟಕ್ಕಾಗಿ ದರ್ಶನ್ ಹಲವು ಕಾರಣವನ್ನ ನೀಡೋ ಸಾಧ್ಯತೆ ಇದೆ. ತಾನು ನಟನಾಗಿದ್ದು ಫಿಸಿಕ್ ಮೈಂಟೈನ್ಗೆ ಅವಕಾಶವನ್ನ ಕೇಳುವ ಸಾಧ್ಯತೆ ಇದೆ. ಜೈಲ್ ಸೇರಿದ ಮೇಲೆ ಪದೇ ಪದೇ ತೂಕ ಕಡಿಮೆಯಾಗ್ತಾ ಇದೆ. ಹೆಚ್ಚು ತೂಕ ಕಡಿಮೆಯಾದ್ರೆ ಸಿನಿಮಾಗಳಿಗೆ ಹೊಡೆತ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲ ಕಾರಣ ನೀಡಿ ಮನೆಯೂಟಕ್ಕೆ ಬೇಡಿಕೆ ಸಲ್ಲಿಸೋ ಸಾಧ್ಯತೆ ಇದೆ. ಈ ಮಧ್ಯೆ ಜೈಲಿನಲ್ಲಿರೋ ಸಹ ಕೈದಿಗಳೇ ದರ್ಶನ್ಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮನೆಯೂಟವನ್ನ ಸಖತ್ ಮಿಸ್ ಮಾಡ್ಕೊಳ್ತಿರೋ ದರ್ಶನ್ಗೆ ಇಂದಾದ್ರೂ ಶುಭ ಶಕುನವಾಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಗೊತ್ತಾಗ್ಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರಾವಳಿ ಅಕ್ಷರಶಃ ತತ್ತರಿಸಿ ಹೋಗಿದೆ. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ನಾಪತ್ತೆಯಾದವರ ಸುಳಿವು ಇನ್ನೂ ಸಿಕ್ಕಿಲ್ಲ. ಗಂಗಾವಳಿ ನದಿ ಆರ್ಭಟಕ್ಕೆ ಇದೀಗ ಶೋಧ ಕಾರ್ಯವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ವರುಣಾರ್ಭಟಕ್ಕೆ ಕಾರವಾರ ಅಕ್ಷರಶಃ ನಲುಗಿ ಹೋಗಿದೆ. ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಇಲ್ಲಿ ಒಬ್ಬೊಬ್ಬರ ಕಥೆಯೂ ಕರುಣಾಜನಕವಾಗಿದೆ. ಗಂಗಾವಳಿ ನದಿ ರೌದ್ರವಾತಾರ, ತಾತ್ಕಾಲಿಕವಾಗಿ ಶೋಧ ಕಾರ್ಯಾಚರಣೆ ಸ್ಥಗಿತ. ಗಂಗಾವಳಿ ನದಿ ರೌದ್ರವಾತಾರಕ್ಕೆ ತಾತ್ಕಾಲಿಕವಾಗಿ ಶೋಧ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ. ಕಳೆದ 13 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸಿದ್ರು. ನಾಪತ್ತೆಯಾದವರ ಸುಳಿವು ಸಿಕ್ಕಿಲ್ಲ. ಗುಡ್ಡ ಕುಸಿದ ದುರಂತದಲ್ಲಿ ನಾಪತ್ತೆಯಾಗಿರುವ ಮೂವರಿಗಾಗಿ ಮುಳುಗು ತಜ್ಞರು SDRF ಹುಡುಕಾಟ ನಡೆಸುತ್ತಿದ್ರು. ಆದರೆ ಗಂಗಾವಳಿ ಆರ್ಭಟಕ್ಕೆ ಶೋಧ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಕೇರಳ MLAಗಳ ಜೊತೆ ಶಾಸಕ ಸತೀಶ್ ಸೈಲ್ ಸಭೆ. ಕೇರಳದ MLAಗಳ ಜೊತೆ ಶಾಸಕ ಸತೀಶ್ ಸೈಲ್ ಅಂಕೋಲದಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ವೇಳೆ ಕೇರಳ ಶಾಸಕರ ಸೂಚನೆಯಂತೆ ವಿಶೇಷ ಮೆಷಿನ್ ತರಿಸಲು ಸಜ್ಜಾಗಿದ್ದಾರೆ. ಮೆಷಿನ್ ಕಳಿಸಿಕೊಡಿ ಎಂದು ಅಲ್ಲಿನ DC ಶಾಸಕ ಸತೀಶ್ ಸೈಲ್ಗೆ ಮೆಸೇಜ್ ಕಳಿಸಿದ್ದಾರೆ. ಮತ್ತೆ ಅವ್ರಿಗೆ ನಾನು ಬರೆದಿದ್ದೇನೆ, ಇದರ ಅಮೌಂಟು ಏನು ಬಾಡಿಗೆ ಆದರೆ ನಾನು ಕೊಡ್ತೇನೆ, ಮತ್ತೆ ಅದನ್ನ ಪೂರ್ವವಾಗಿ ಡೆಪಾಸಿಟ್ ಮಾಡ್ತೇನೆ ಅಂತ ಹೇಳಿ ರೈಟಿಂಗ್ ನಲ್ಲಿ ಕಳಿಸಿದ್ದೇನೆ. ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಈಗ ಕೇರಳ ಶಾಸಕರು. ಕೇರಳದಿಂದ ಅವರು ಏನು ಮಾಡಿದ, ಅವರು ಈಗಷ್ಟೇ ಅವರ MLA ಅವರೇ ಮಾತಾಡುವಾಗ ಆ ಆಪರೇಟರ್ ಏನು ಸಿಗ್ಲಿಲ್ಲ ಇಲ್ಲ ಅಂತ ಏನು ಹೇಳಿದ್ರು. ಸದ್ಯಕ್ಕೆ ಅಂದ್ರೆ ಮಳೆಗಾಲ ಅಂತ ಹೇಳ್ಕೊಂಡು ಆಪರೇಟರಿಗೆ ನೋಡ್ತಾ ಅಂತ ಹೇಳಿ. ಇನ್ನು ನಿನ್ನೆ ಗಂಗಾವಳಿ ನದಿಯಲ್ಲಿ ರಬ್ಬರ್ ಬೋಟ್ ದೋಣಿಗಳ ಮೂಲಕ ಹುಡುಕಾಟ ನಡೆಸಲಾಯಿತು. ಈಶ್ವರ ಮಲ್ಪೆ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ರು. ಆರ್ಮಿ ನೇವಿ ತಂಡಗಳಿಂದಲೂ ರೆಸ್ಕ್ಯೂ ಆಪರೇಷನ್ ಸಾಥ್ ನೀಡಿದ್ವು. ಸದ್ಯ ಗಂಗಾವಳಿ ಆರ್ಭಟದಿಂದ ರೆಸ್ಕ್ಯೂ ಆಪರೇಷನ್ ತಾತ್ಕಾಲಿಕವಾಗಿ ನಿಂತಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅದು ಕಳೆದ 4 ವರ್ಷದ ಹಿಂದೆಯಷ್ಟೇ ಉದ್ಘಾಟನೆಯಾದ ಕಟ್ಟಡ. ಆದರೆ ಆ ಆಸ್ಪತ್ರೆಗೆ ನೀವು ಹೋದ್ರೆ ಕಾಣೋದು ಬರೀ ಅವ್ಯವಸ್ಥೆನೆ. ಡೆಂಘಿ ರೋಗಕ್ಕೆ ಆಹ್ವಾನ ನೀಡ್ತಾ ಇದೆ. ಹಾಗಾದ್ರೆ ಆ ಆಸ್ಪತ್ರೆ ಯಾವುದು? ಇಲ್ಲಿದೆ ನೋಡಿ ಸ್ಟೋರಿ. ಸೋರುತ್ತಿದೆ ಹೊಸನಗರ ತಾಲೂಕು ಆಸ್ಪತ್ರೆ. ಕೇವಲ 5 ವರ್ಷಗಳ ಹಿಂದೆ ಕಟ್ಟಲಾದ ಆಸ್ಪತ್ರೆ.
ಅಯ್ಯೋ ದೇವ, ಇದೇನು ಸಾರ್ವಜನಿಕರ ಆಸ್ಪತ್ರೆಯೋ ಅಥವಾ ಗುಡಿಸಲು? ಎಲ್ಲಿ ನೋಡಿದ್ರೂ ಆಸ್ಪತ್ರೆಯ ಚಾವಣಿ ಸೋರುತ್ತಿದೆ. ಮಲೆನಾಡಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಆರ್ಭಟಕ್ಕೆ ಒಂದೆಡೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮತ್ತೊಂದೆಡೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಪ್ರತಿ ಮಳೆಗಾಲದಲ್ಲೂ ಈ ಆಸ್ಪತ್ರೆ ಸೋರ್ತಿದೆ. ಇತ್ತ ಕಟ್ಟಡ ಸೋರ್ತಿದ್ರೆ ರೋಗಿಗಳ ಸ್ಥಿತಿ ಹೇಳತೀರದಂತಾಗಿದೆ. ಮಳೆ ಬಂದ್ರೆ ಸಾಕು, ಸೋರುತ್ತೆ ಸಂಪೂರ್ಣ ಕಟ್ಟಡ. ತಾಲೂಕು ಆಸ್ಪತ್ರೆ ರೋಗಿಗಳ ಸ್ಥಿತಿ ಅಯೋಮಯ. ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ರೋಗಿಗಳಿಗೆ ಪೂರಕವಾಗಿರಬೇಕು. ಆದ್ರೆ ಈ ಆಸ್ಪತ್ರೆಯ ಅವ್ಯವಸ್ಥೆ ಕೇಳೋರೇ ಇಲ್ಲದಂತಾಗಿದೆ. ಒಂದು ಕಡೆ ರಾಜ್ಯದಲ್ಲಿ ಡೆಂಗ್ಯೂ ಹೆಚ್ಚಳವಾಗುತ್ತಿದೆ. ಈ ಆಸ್ಪತ್ರೆ ಡೆಂಗ್ಯೂ ರೋಗ ಹರಡುವ ತಾಣವಾಗಿದೆ. ಅಷ್ಟೇ ಅಲ್ಲದೆ ತಾಲೂಕು ಆಸ್ಪತ್ರೆಯ ಕಟ್ಟಡ ಕಳೆದ 5 ವರ್ಷದ ಹಿಂದೆ 5,45,00,000 ವೆಚ್ಚದಲ್ಲಿ ನಿರ್ಮಾಣವಾದ್ರೂ ಅವ್ಯವಸ್ಥೆಯ ಆಗರವಾಗಿದೆ. ಇದು ಕಳಪೆ ಕಾಮಗಾರಿ ಎಂದು ಜನರು ಆರೋಪಿಸುತ್ತಿದ್ದಾರೆ. ಸಣ್ಣ ಮಳೆಗೂ ಈ ಆಸ್ಪತ್ರೆ ಈಗ ಸುರಿತಾ ಇದ್ದು, ಈಗ ಬೀರ್ತಕ್ಕಂಥ ಭಾರಿ ಮಳೆಯಿಂದ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಮೆಷಿನರಿಗಳು ಅಥವಾ ಎಲ್ಲೇ ಗೋಡೆಗಳನ್ನು ಮುಟ್ಟಿದ್ರು ವಿದ್ಯುತ್ ಅವಘಡ ಸಂಭವಿಸುವಂತ ಪರಿಸ್ಥಿತಿ ಇದ್ದು, ತಕ್ಷಣ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳೋದಾದ್ರೆ ಸಾರ್ವಜನಿಕವಾಗಿ ಬಡವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ತಕ್ಷಣ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತೇನೆ. ಆಸ್ಪತ್ರೆ ಆವರಣದಲ್ಲಿ ಮಳೆಯ ನೀರು ನಿಂತಿದೆ. ಮಹಿಳಾ ಪುರುಷರ ವಾರ್ಡ್ಗಳಲ್ಲಿ ಮಳೆ ನೀರು ನಿಂತಿದ್ದು ರೋಗಿಗಳು ದಿನನಿತ್ಯ ನರಕ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಉಪಕರಣಗಳ ಮೇಲೆ ವಿದ್ಯುತ್ನ ಸಂಪರ್ಕದ ಮೇಲೆ ನೀರು ಬೀಳ್ತಾ ಇದೆ. ವೈದ್ಯರ ಕೂರುವಂತ ಕೊಠಡಿ ಇರಬಹುದು, ರೋಗಿಗಳ ಕೂರುವಂತಹ ವ್ಯವಸ್ಥೆಯಲ್ಲಿ ಇರಬಹುದು, ಓಡಾಡುವ ಜಾಗದಲ್ಲಿ ಇರಬಹುದು, ಆಸ್ಪತ್ರೆಯ ಮುಂಭಾಗ ಇರಬಹುದು, ಹಿಂಭಾಗ ಇರಬಹುದು, ಮೇಲ್ಭಾಗ ಇರಬಹುದು, ಎಲ್ಲವೂ ಕೂಡ ದುರಸ್ತಿಗೆ ಅತಿ ಹತ್ತಿರದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಟ್ಟಿ ಖಾಲಿ 5 ವರ್ಷ ಆಗಿಲ್ಲ, ಉದ್ಘಾಟನೆ ಆಗಿ ಖಾಲಿ 4-5 ವರ್ಷಗಳಾಗಿಲ್ಲ. ಈ ವ್ಯವಸ್ಥೆಯಲ್ಲಿ ಈ ಸ್ವಲ್ಪ ಸಮಯದಲ್ಲೇ ಇಂಥ ದುಸ್ಥಿತಿಗೆ ತಂದಿದ್ರೆ ಅದು ಕಳಪೆ ಕಾಮಗಾರಿಯೇ ಒಂದು ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೊಸನಗರ ತಾಲೂಕು ಆಸ್ಪತ್ರೆ ದಾಖಲೆಗಳಲ್ಲಿ 100 ಬೆಡ್ ಆಸ್ಪತ್ರೆ ಎಂಬ ಖ್ಯಾತಿ ಹೊಂದಿದೆ. ಆದರೆ ಇಲ್ಲಿ 100 ಸಮಸ್ಯೆಗಳು ತುಂಬಿಕೊಂಡಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಿದೆ. ಭೀಮಾನಾಯ್ಕ, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಕಾಡಂಚಿನ ಗ್ರಾಮ. ಅಲ್ಲಿ ರೈತರ ಮೇಲೆ ಕಾಡಾನೆಗಳು ದಾಳಿ ಮಾಡುವುದು ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಇದೀಗ ಕಾಡಾನೆಗಳ ಸೆರೆಗೆ ಅರಣ್ಯಾಧಿಕಾರಿಗಳು ಸಾಕಾನೆಗಳನ್ನು ಅಖಾಡಕ್ಕಿಳಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಪುಂಡಾನೆಗಳ ಸೆರೆಗೆ ಫೀಲ್ಡ್ಗಿಳಿದ 8 ಸಾಕಾನೆ. ಕೋಳಿ ಒಂಟಿ, ಮಕ್ನ ಆನೆ ಸೆರೆಗೆ ಕಾರ್ಯಾಚರಣೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ 3ರನ್ನ ಬಲಿ ಪಡೆದಿದ್ದಂಥ ಆನೆ ಹಾಗೂ ನಿರಂತರವಾಗಿ ಬೆಳೆಗಳನ್ನು ಹಾಳು ಮಾಡಿದ್ದ 2 ಆನೆಗಳ ಸೆರೆಗಾಗಿ ಕೋಳಿ ಒಂಟಿ, ಮಕ್ನ ಆನೆ ಇವರ ಹೆಸರು ಕೇಳಿದ್ರೆ ಸಾಕು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರಿಗೆ ಆತಂಕ ಶುರುವಾಗುತ್ತೆ. 3 ಸಾವಿರಗೆ ಮಕ್ನ ಆನೆ ಕಾರಣವಾಗಿದ್ರೆ ಮತ್ತೊಂದೆಡೆ ಜಮೀನುಗಳಿಗೆ ನುಗ್ಗಿ ಬೆಳೆಗಳನ್ನ ಕೋಳಿ ಒಂಟೆ ನಾಶ ಮಾಡುತ್ತಿದೆ. ಆದ್ರೆ ಇವೆರಡರ ಉಪಟಳಕ್ಕೆ ಕಂಗಾಲಾಗಿದ್ದ ರೈತರ ಸಹಾಯಕ್ಕೆ ಅರಣ್ಯ ಇಲಾಖೆ ಎಂಟ್ರಿ ಕೊಟ್ಟಿದೆ. ವೈದ್ಯರಾದ ರಮೇಶ್ ಕಿರಣ್ ಮತ್ತು ನಾಗರಹೊಳೆ ಆನೆ ತಜ್ಞ ರಮೇಶ್ ಅವರು ಮತ್ತು ಬಂಡೀಪುರ ಆನೆ ರಕ್ಷಣಾ ತಜ್ಞ ವಸೀಂ ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು ಇಲ್ಲಿ ಆ ಒಂದು ಆನೆಗಳನ್ನ ಏನು ಕರೆದುಕೊಂಡು ಬರಲಾಗಿದೆ ಆ ಶಿಬಿರದ ಬಳಿ ಅಂತಂದ್ರೆ ಇದು ಸಿಗಕಟ್ಟೆ ಎಂದೇ. ಇಲ್ಲಿ ಪ್ರತಿದಿನವೂ ಕೂಡ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಆನೆಗಳು ಇಲ್ಲೇ ಇರ್ತವೆ, ಇದೇ ಒಂದು ಶಿಬಿರದಲ್ಲಿ ಇರ್ತವೆ. ಪುಂಡಾನೆಗಳ ಸೆರೆಗೆ ದುಬಾರೆ ಆನೆ ಶಿಬಿರದಿಂದ ಭೀಮಾ ಹಾಗೂ ಮಹೇಂದ್ರ ಸೇರಿ ಒಟ್ಟು 8 ಆನೆಗಳನ್ನು ಕರೆತರಲಾಗಿದೆ. ಇಂದು ಕಾಡಾನೆಗಳ ಆಪರೇಷನ್ ಪ್ರಾರಂಭವಾಗಲಿದೆ. 2 ಆನೆಗಳನ್ನ ಸೆರೆ ಹಿಡಿಯುವ ಮೂಲಕ ಈಗಾಗಲೇ ಆನೆಗಳು ನಿರಂತರವಾಗಿ ಮಾನವರ ಮೇಲೆ ದಾಳಿ ಮಾಡ್ತಿದ್ದಾವೆ. ಅದನ್ನ ತಡೆದು ಬಳಿಕ ಒಂದನ್ನ ಕಾಲ್ನಲ್ಲಿಟ್ಟು ಪಳಗಿಸಿದ್ರೆ ಇನ್ನೊಂದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡೋದಕ್ಕೆ ನೋಡ್ತಾ ಇರುವಂತದ್ದು ದೃಶ್ಯದಲ್ಲಿ ಆನೆ ಭೀಮಾ ಮತ್ತು ಮಹೇಂದ್ರ 2 ಆನೆಗಳು ಅದೇ ಒಂದು ಕ್ರಾಲ್ನಲ್ಲಿ ಈಗಾಗಲೇ ಬಂದಿರುವಂತದ್ದು. ಇವುಗಳು ಸಾಕಷ್ಟು ಪರಿಣತಿ ಇರೋದ್ರಿಂದಾಗಿ ಆನೆಗಳನ್ನು ಹಿಡಿಯೋಕೆ ಒಂದಷ್ಟು ಇವುಗಳಿಗೆ ತರಬೇತಿಯನ್ನು ಕೊಡಲಾಗಿದೆ. ಇನ್ನು ಸೀಗೆಕಟ್ಟೆಯ ಬಳಿ ಆನೆಗಳು ಹಾಗೂ ಮಾವುತರು ಬೀಡು ಬಿಟ್ಟಿದ್ದಾರೆ. ದುಬಾರಿ ಆನೆ ಶಿಬಿರದ ಶಾರ್ಪ್ ಶೂಟರ್ ರಂಜನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಲಿದೆ. ಮಕ್ನ ಆನೆ ಸೆರೆ ಹಿಡಿದ ಬಳಿಕ ಸೀಗೆಕಟ್ಟೆಯ ಬಳಿ ಕ್ರಾಲ್ನಲ್ಲಿ ಇಟ್ಟು ಅದನ್ನು ಪಳಗಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕೋಳಿ ಒಂಟೆ ಆನೆಗೆ ಸೆರೆ ಹಿಡಿದ ಬಳಿಕ ರೇಡಿಯೋ ಕಾಲರ್ ಅಳವಡಿಸಲಾಗುತ್ತದೆ. ಈ ಆಪರೇಷನ್ಗೆ ಸಾಕಾನೆ ಮಹೀಂದ್ರ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಲಿದೆ. ಇಂದು ಆಪರೇಷನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತದೆ ಅದನ್ನು ಕಾದು ನೋಡಬೇಕು. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.